ಜ್ಯೂಸ್ ಕೊಡ್ಲು ಬೇಡ. ಇದು ಬಿಸ್ಕೆಟ್ಗಳು ಬೇಕು, ಇದನ್ನು ಗೊತ್ತಾಗುತ್ತೆ. ಬರೀತೀರಾ ಒಂದ್ ಪೇಪರ್ ಅಲ್ಲಿ ನಮ್ದು ಸ್ಕೂಲ್. ಇದು ಜ್ಯೂಸ್ ಸೆಟ್ ಇದೆಯಲ್ಲ ಫುಲ್ ಇಲ್ಲಿ ಕೆಳಗಡೆ, ಎಷ್ಟಾಗತ್ತೆ ಅದೊಂದು ಫುಲ್ಲು? 10 rupees. ಬಿಸ್ಕಿ ಇದು ಚಿಪ್ಸ್ಗಳು 10 ರೂಪಾಯಿ ಅಂತ ಹಾಕಿ ಬರೀರಿ. ಲೆಕ್ಕ ಹಾಕ್ತೀನಿ. ಜ್ಯೂಸ್ ಎಲ್ಲ ಹೇಳಿದ್ದೀನಿ. ಓಕೆ, ಎಷ್ಟು ಮೇಡಮ್ ಬಿಸ್ಕೆಟ್ ಅಂತ? ಅದ್ರಲ್ಲಿ ಎಷ್ಟು ಕೊಡಿ ಮೇಡಮ್? ನೆಕ್ಸ್ಟ್ ಕೊಡಿ. 20 ರೂಪಾಯಿಗೆ ಒಂದು ಬಿಸ್ಕೆಟಾ? 20 ಬಿಸ್ಕೆಟ್ ಹೇಳಿರೋದು. 20 ಬಿಸ್ಕೆಟ್ 15 ರೂಪಾಯಿಗೆ ಒಂದಾ? ಓಕೆ, 10 ರೂಪೀಸ್ ತಾನೆ ಎಲ್ಲ ಕಡೆ ಬಿಸ್ಕೆಟ್? ಇಲ್ಲ ಇಲ್ಲ, ಇವಾಗ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೌದಾ ಮೇಡಮ್? ಜಾಸ್ತಿ ಆಗಿದ್ಯಾ? ಜ್ಯೂಸು 20. ಓಕೆ, ಇದಾ 15 ರೂಪಾಯಿಗೆ ಒಂದಾ ಅದು? 10 rupees. 10 ರೂಪೀಸ್ 20 ರೂಪೀಸ್ ಅಂತ ಹಾಕಿದಿರಲ್ಲ. ಅಲ್ಲ 20 rupees 20 ರೂಪೀಸ್ ಜಾಸ್ತಿ ಆಗಿದ್ಯಾ? ಚಿಪ್ಸ್ 20 ರೂಪಾಯಿ ಪ್ಯಾಕೆಟಾ? 20 ಪ್ಯಾಕೆಟ್ ಅಲ್ಲ, 20 ರೂಪಾಯಿನೇ ಜಾಸ್ತಿ ಆಗಿದೆ. ಹೌದಾ? ಟೋಟಲ್ ಎಲ್ಲ ಎಷ್ಟಾಗುತ್ತೆ ಲೆಕ್ಕ ಹಾಕಿದ್ರಾ? ಎಲ್ಲ ಸೇರಿ 1000 ಆಗುತ್ತೆ. ಸರಿ ಆಯ್ತು, ತಗೊಂಬಿಡಿ. ಬೇರೆ ಕಡೆ ಕೇಳಿ ನೋಡ್ಬೇಕು ಬಿಸ್ಕೆಟ್. ಇಲ್ಲ, ಎಲ್ಲಾ ಕಡೆನೂ ಅಷ್ಟೇ ಮೇಡಮ್. ಹೌದಾ? ಓಕೆ, ಸರಿ ಆಯ್ತು, ತಗೊಳ್ಳಿ. ಏನ್ ಸರ್? ಹೌದಾ? ಹೌದಾ ಮೇಡಮ್? ಬೇಕು ಅಂತ ಜಾಸ್ತಿ ಹಾಕ್ಸ್ತಿರೋದಾ ಇವರು? ನೀವು ಬೇಕು ಅಂತ ಜಾಸ್ತಿ ಹಾಕಿರೋದಾ? ಎಷ್ಟು ರೂಪಾಯಿ ಬಿಸ್ಕೆಟ್ ಅದು ನೀವು ಮಾರೋದು? 15 ರೂಪೀಸ್ ಅಂತ ಹಾಕಿದೀರಾ? ನಾವ ಹೇಳಿಲ್ಲ, ಅವ್ರು ಹೇಳಿದ್ದು ಅವ್ರು ಹಾಕಿದ್ದಾವ. ಹೌದಾ? ಅಕ್ಕ 50-50 ತಗೊಳ್ಳೋಣ ಅಂದ್ರೆ ಇದೆಲ್ಲ ಮಾಡ್ತೀರಾ ನಿಮ್ಮ ಅಂಗಡಿಲಿ? ನಾನು ಇರೋದನ್ನ ಹೇಳಿದ್ದೀನಿ ಅಷ್ಟೇ. ಮೇಡಮ್, ಇಬ್ರು ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಮೋಸ ಮಾಡ್ತಾ ಇದ್ದೀರಾ? ಮೋಸ ಅಂತ ನಿಮ್ಗೇನೆ ಇದೆಯಲ್ಲ ಹಾಕಿರೋದು. ಬಿಸ್ಕೆಟ್ ಜ್ಯೂಸ್ ಎಲ್ಲ ಇಲ್ಲೇ ಇದೆಯಲ್ಲ. 700 ಆಗುತ್ತೆ ಅಂತ ಹೇಳಿಲ್ವಾ? ಕೇಳಿ ಅವ್ರಿಗೆ. 1000 ಅಂತ ಹೇಳ್ತಿದಾರೆ. 700 ನಮಗ್ ಅರ್ಥ ಇಲ್ಲ, ನೀವ್ ಎಲ್ಲ ತಗೊಳ್ಳಿ. ಅಕ್ಕ ಸುಮ್ಮನೆ 300 ರೂಪಾಯಿ ಕೊಡ್ತೀನಿ. ಏ ಏನು 300 ರೂಪಾಯಿ ಕೊಡ್ತೀರಾ ಅವ್ರಿಗೆ ಈ ತರ ಮೋಸ ಮಾಡೋದಿಕ್ಕೆ? ನೀವೇನೆ ಯಾಕೆ ಕೇಳ್ರಿ? ನಾನು ಕರೆಕ್ಟ್ ಆಗಿ ಹೇಳಿದೀನಿ 700 ಅಂತ. ಯಾರಿಗೆ ಹೇಳ್ತಿದ್ದೀರಾ ಮೋಸ ಅಂತ? ಇದೆಲ್ಲ ಫ್ರೀ ಕೊಟ್ಟು ಕಳ್ಸಿ. ಯಾರಿಗೆ? ನಮ್ಗೆ. ಏನ್ ಫ್ರೀ ಕೊಡೋಣ? ನಾನು 700 ಏನು ಅದ್ರಲ್ಲಿ ಲೆಕ್ಕ ಹಾಕ್ರಿ. ಈಗ 1000 ಅಂತ ಹೆಂಗ್ ಹೇಳ್ತಿದ್ದೀರಾ? ನಾನು ಹೇಳೋದು ನಿಮ್ಗೆ 1000 ಅಂತ. 1000 ನಾನು ಎಷ್ಟು ಹೇಳಿರೋದು? 700. 15 ಅಂತ ಹೇಳಿದ್ದು ನೀವೇನೆ. ಜ್ಯೂಸ್ ಎಲ್ಲ ತಗೊಂಡೋಗಕ್ ಬಂದಿರೋದ್ ನಾವು ಸ್ಕೂಲ್ದು. ಮೇಡಮ್, ನಾನು ಸುಮ್ನೆ ಏನೋ ಪಾರ್ಟ್ನರ್ಶಿಪ್ ಒಂದು 50-50 ತಗೊಳ್ಳೋಣ ಅಂತ ಹೇಳಿದ್ದೀವಿ. ಈ ಲೆಕ್ಕ ಬರ್ದಿದ್ಯಾರೋ? ಲೆಕ್ಕ ಅವ್ರೇ ಹೇಳಿದ್ ಕೇಳಿ. ಬರ್ದಿದ್ಯಾರು? ನಾನ್ ಅವ್ರು ಹೇಳಿದ್. ನೀನ್ ಇದನ್ನೆಲ್ಲ ಮಾಡ್ತಾ ಇದೀಯಾ? ಇದನ್ನೆಲ್ಲ ಮಾಡ್ತಾ ಇದೀಯಾ? ಮೇಡಮ್ 50-50 ತಗೊಂತಾ ಇದೀವಿ. ಅಲ್ಲ, ಯಾರ್ಗೆ ಹೇಳ್ತಿದ್ದೀರಾ? ಏಕೆ? ಅವ ಅಂಕಲ್ ಇಂದ ಕೇಳ್ರಿ. ಇದ್ರಿಂದ ಬಂದಿರೋದು ಇವ್ರು. ಯಾರು ಇದ್ರಿಂದ ಬಂದಿರೋದು ಇವ್ರು? ಎಲ್ಲಿಂದ ಬಂದಿರೋದು? ಇಲ್ಲಿಂದ ಬಂದಿದ್ದೀರಾ ಗೊತ್ತಿಲ್ಲ ನೀವು? ಇಲ್ಲಿ ಬಂದ್ರೆ ನಾವು ಕಾಲೇಜಿಂದ ಬಂದಿದ್ದೇವೆ. ಕಾಲೇಜ್ ನಾನು ಏನ್ ಹೇಳ್ದೆ ಗೊತ್ತಾ? ಏನಕ್ಕೆ ಅಂತ ಕೇಳಿದ್ಕೆ ಸ್ಕೂಲ್ ಮಕ್ಳಿಗೆ ಫಂಕ್ಷನ್ ಗೆ ಬೇಕು ಅಂತ ಹೇಳಿದ್ರು ಅವರು. ನನ್ನ ಬಿಸ್ಕೆಟ್ ಎಷ್ಟೊಂದು 10 ರೂಪೀಸ್ ನಾನು ಹೇಳಿದೀನಿ. ಅದಕ್ಕೆ ಅವ್ರು ಹೇಳಿದ್ರು 15 ಹಾಕಿ ಅಂತ. ಇವ್ರು ಇದ್ದಾರೆ, ನಾನು ಅಂಗಡಿ ಓನರ್, ಅವರೆಲ್ಲ ಅಂಗಡಿ ಓನರ್. ನಾನು ಜ್ಯೂಸ್ ಎಷ್ಟೊಂದು ಜ್ಯೂಸ್ 10 ರೂಪೀಸ್ ಮೇಡಮ್. 20 ರೂಪೀಸ್ ಹಾಕಿ ಅಂತ. ಚಿಪ್ಸ್ ಕೇಳಿದ್ರು 10 ರೂಪೀಸ್ ಯಾವ್ದು ಇಲ್ವಾ? 5 ರೂಪೀಸ್ ಅದಕ್ಕೆ 20 ರೂಪೀಸ್ ಹಾಕಿದ್ರಾ? ಬರ್ದಿದ್ಯಾರು? ಅಲ್ಲ, ನಾನು ಬಂದಿದ್ದೆ, ನಾನು ಅಮೌಂಟ್ ಫುಲ್ ಹೇಳಿದೀನಿ. ಎಷ್ಟು ಟೋಟಲ್ ಬೇಡ ನಮ್ಗೆ ನಿನ್ ದುಡ್ಡು ಹೋಗು. ನಿಮಗೆ ಅರ್ಥ, ನನಗೆ ನೀವ್ ಅವಾಗ್ಲೇ ಉಗಿಬೇಕಿತ್ತು ಅವಳಿಗೆ. ಹಂಗ ಹೇಳಿದ ತಕ್ಷಣ ಈ ತರ ಹೇಳಿಲ್ಲ. ಕೇಳ್ರಿ, ಅಲ್ಲಿ ಪಕ್ಕ ಕೂತಿದ್ದಾರೆ. ಸರ್ ಏನಾಯ್ತು ಸರ್? 50-50 ಮೇಡಮ್. ಅಲ್ಲ 50-50 ಮೇಡಮ್. ನಾವು ನಮ್ಮನ್ನ ಬಕ್ರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ. ಹಿಂಗ್ ಮಾಡಕ್ಕೆ ಎಲ್ಲರೂ ಬೈಸ್ಕೊಂಡು ಮಾಡ್ತಿದ್ರ ನೀವು? ಏನ್ ಕೇಳ್ತಿದ್ರ? ನೀವ್ ಮಾಡಿ ತಪ್ಪಾನೆ ಮಾಡೋದೆಲ್ಲ ತಪ್ಪು ಮಾಡಿದ್ರು. ಅವ್ರ ಮೇಲೆ ಹೋಗ್ತೀನಿ. ಅದೇನಪ್ಪ 50-50 ಅಂದ್ರು. ಸುಮ್ನಿರಿ ಒಂದ್ ನಿಮಿಷ. ಮೇಡಮ್ ಸುಮ್ನಿರಿ, ಒಂದ್ ನಿಮಿಷ ಸುಮ್ನಿರಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್.